Hi friends, welcome back to Giripriya Makeup Artist YouTube channel. ಎಲ್ರಿಗೂ ಗಿರಿಪ್ರಿಯಾ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಅಂತ. ಸೊ ಇವತ್ತು ಅದೇ ವಿಡಿಯೋ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ನಿಮಗೆ ಅಫೋರ್ಡಬಲ್ ಪ್ರೈಸ್ ಇಂದ ಹಿಡಿದು ಹೈಯರ್ ಎಂಡ್ ಬ್ರ್ಯಾಂಡ್ಸ್ ವರೆಗೂ ಪ್ರಾಡಕ್ಟ್ಸ್ ಲೀಸ್ಟ್ ಬಂದಿದ್ದೀನಿ. ಸೊ ನಿಮ್ಗೆ ಯಾವುದು ಯೂಸ್ ಆಗುತ್ತೋ ಅಥವಾ ನಿಮ್ಗೆ ಯಾವ್ದು ತೊಗೊಳಕ್ಕಾಗುತ್ತೋ ಅದನ್ನ ತೊಗೊಂಡು ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇರುತ್ತೆ, ಅನ್ನಂತ ಅದಕ್ಕೆ ಜಾಸ್ತಿ ದುಡ್ಡು ಇರ್ಬೋದು, ಅದ್ರಲ್ಲಿ ಏನಾದ್ರು ಎಕ್ಸ್ಟ್ರಾ ಕ್ವಾಂಟಿಟಿ ಇದೆಯಾ ಅಂದ್ರೆ ನೋ, ಎಲ್ಲ ಒಂದೇ ತರಾನೇ ಇರುತ್ತೆ, ಬಟ್ ಟೆಕ್ಸ್ಚರ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಡ್ರೈ ಸ್ಕಿನ್ ಹೇಗೆ ಏನ್ ಮೇಂಟೈನ್ ಮಾಡಬೇಕು, ಕಾಂಬಿನೇಷನ್ ಸ್ಕಿನ್ಗೆ ಏನ್ ಮೇಂಟೈನ್ ಮಾಡಬೇಕು, ಮತ್ತೆ ಆಯಿಲಿ ಸ್ಕಿನ್ಗೆ ಹೇಗೆ ಮೇಂಟೈನ್ ಮಾಡಬೇಕು, ನಾರ್ಮಲ್ ಸ್ಕಿನ್ಗೆ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿರ್ತೀನಿ. ಅಂಡ್ ಒನ್ ಮೋರ್ ಏನು ಅಂದ್ರೆ, ಯಾವುದೇ ಸ್ಕಿನ್ ಕೇರ್ ಯೂಸ್ ಮಾಡಿದ್ರು ನೈಟ್ ಮಲಗುವಾಗ ಕ್ಲೆನ್ಸ್ ಮಾಡಿ ಎಲ್ಲ ರಿಮೂವ್ ಮಾಡಿ ಮಲಗಿ. ಬಿಕಾಸ್ ಎಷ್ಟೊತ್ತು ನಿಮ್ಮ ಮುಖದಲ್ಲಿ ಪ್ರಾಡಕ್ಟ್ಸ್ ಅಂದ್ರೆ ಕ್ರೀಮ್ ಎಲ್ಲ ಇರುತ್ತೋ ಅಷ್ಟು ಹಾರ್ಮ್ಫುಲ್ಲೇ. ಸೊ ನೀವು ಕಮ್ ಬ್ಯಾಕ್ ಟು ಹೋಮ್ ನೈಟ್ ಎಲ್ಲದನ್ನು ಕ್ಲೆನ್ಸ್ ಮಾಡಿ ಆರಾಮಾಗಿ ಮಲಗಿ. ಅದ್ಬಿಟ್ಟು ಇವತ್ತು ಒಂದಿನ ಅಲ್ವಾ ಸುಸ್ತಾಗಿದೆ ಅಂತ ಮಲ್ಕೊಂಡ್ರೆ ದಟ್ಸ್ ಹಾರ್ಮ್ಫುಲ್ ಅಂತ ಹೇಳ್ತೀನಿ. ಯಾಕಂದ್ರೆ 24 hours ಸ್ಕ್ರೀನ್ ನ ಮುಖದಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಂತ ನನ್ನ ಯೋಚನೆ. ಸೊ ನಾನು ಫಸ್ಟ್ ಡ್ರೈ ಸ್ಕಿನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಡ್ರೈ ಸ್ಕಿನ್ಗೆ ಯಾವ್ದು ಪ್ರಾಡಕ್ಟ್ಸ್ ಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಅದನ್ನ ಯೂಸ್ ಮಾಡಿ. ಸೊ ಅದರಿಂದ ಆದಷ್ಟು ಡ್ರೈನೆಸ್ ಕಮ್ಮಿ ಆಗುತ್ತೆ, ಜೊತೆಗೆ ಮೇಂಟೈನ್ ಆಗುತ್ತೆ, ಸ್ಕಿನ್ ಮೇಂಟೈನ್ ಆಗುತ್ತೆ. ಸೊ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಹಾಕೋದ್ರಿಂದ ನಿಮ್ ಸ್ಕಿನ್ ಚೇಂಜ್ ಆಗುತ್ತೆ ಅಂತ ಹೇಳಲ್ಲ, ಇಟ್ ಶುಡ್ ಮೇಂಟೈನ್ ಅಷ್ಟೇ. ಮೇಂಟೈನ್ ಆಗುತ್ತೆ, ಆರಾಮಾಗಿ ನೀವು ಸ್ಕಿನ್ ನ ಮೇಂಟೈನ್ ಮಾಡ್ಬೋದು. ಸೊ ಡ್ರೈ ಸ್ಕಿನ್ ಅವರು ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಸೆಟ್ ಆಗಿಲ್ಲ, ಆಗ್ತಾ ಇಲ್ಲ ಪ್ರಿಯಾ ನನಗೆ ಅನ್ನೋದಾದ್ರೆ ಒಂದ್ಸರಿ ಡಾಕ್ಟರ್ ರೆಕಮೆಂಡೆಡ್ ತಗೊಳ್ಳಿ. ಯಾಕಂದ್ರೆ ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನಿಮಗೆ ಗೊತ್ತಾಗಲ್ಲ. ಸೊ ಯೂಸ್ ಮಾಡಿರ್ತೀರಾ ಅಂಡ್ ಅದರಿಂದ ಬೇಕಾದ್ರೂ ಆಗ್ಬೋದು, ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇಂದ ಬೇಕಾದ್ರೂ ಆಗ್ಬೋದು. ಸೊ ಯೂಸ್ ಮಾಡಿ. ಇದು ಯಾವ್ದು ಕೆಮಿಕಲ್ ಅಲ್ಲ ಅಂಡ್ ಇದು ಯಾವ್ದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಡೀಪ್ ಆಗಿ ಕುತ್ಕೊಂಡು ಸ್ಟಡಿ ಮಾಡಿ ಹುಡುಕಿ ಡ್ರೈ ಸ್ಕಿನ್ ಯಾವ್ದಾಗುತ್ತೆ, ಕಾಂಬಿನೇಷನ್ ಸ್ಕಿನ್ ಯಾವ್ದಾಗುತ್ತೆ ಅಂತ ಹೇಳ್ತಾ ಇರೋದು ಬಿಟ್ರೆ ಇದ್ರಲ್ಲಿ ಯಾವ್ದೇ ರೀತಿ ಪ್ರಮೋಷನ್ಸ್ ವಿಡಿಯೋ ಅಂತಾರಲ್ಲ ಆತರ ಅಂತೂ ಅನ್ಕೊಳ್ಳೇಬೇಡಿ. ಸೊ ಈ ಬ್ರ್ಯಾಂಡ್ಸ್ ನ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಇರೋದ್ರಿಂದ ಆರಾಮಾಗಿ ಎಲ್ಲರೂ ಮೇಂಟೈನ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಕೆಲವೊಬ್ರು ಅಷ್ಟೆಲ್ಲ ಕೊಟ್ಟು ತಗೋಬೇಕಾ, ಅಷ್ಟೆಲ್ಲ ಮೇಂಟೈನ್ ಮಾಡಕ್ ಆಗತ್ತಾ ನಮ್ಮ ಕೈಯಲ್ಲಿ ಅಂದ್ರೆ, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ನಿಮ್ಗೆ ಯಾವ ಪ್ರೈಸ್ಗೆ ಓಕೆ ನಾ ಈ ಪ್ರೈಸ್ ಅಲ್ಲಿ ತಗೋತೀನಿ ಅಂತೀರೋ ಆ ಪ್ರೈಸ್ ಅಲ್ಲಿ ನಾನು 3 ಟೈಪ್ ಅಲ್ಲಿ ಕೊಟ್ಟಿದ್ದೀನಿ, 3 ಪ್ರೈಸಸ್. ಅದನ್ನ ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ. ಅಂಡ್ ಒನ್ ಮೋರ್ ಏನು ಅಂದ್ರೆ, ತಗೊಂಡು ನೀಟಾಗಿ ಮೇಂಟೈನ್ ಮಾಡಿ. ಎಲ್ಲಾ ಕ್ಲೆನ್ಸರ್ಸ್ ಮೇಲೆನೆ ಇರುತ್ತೆ ಏನ್ ಮಾಡ್ಬೇಕು ಅಂತ. ನೀಟಾಗಿ ಕ್ಲೆನ್ಸ್ ಮಾಡಿ, ಕ್ಲೆನ್ಸ್ ಆದ್ಮೇಲೆ ಮಾಯಿಶ್ಚರೈಸರ್ ಹಾಕಿ, ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ನ ಹಾಕಿ, ಟೋನರ್ಸ್ ನ ಯೂಸ್ ಮಾಡಿ. ಸೊ ಆದಷ್ಟು ಸ್ಕಿನ್ ಅನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸನ್ಸ್ಕ್ರೀನ್ ಮಾತ್ರ ಮಸ್ಟ್ ಅಂಡ್ ಶುಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನೀವು ಕೇಳ್ಬೋದು ಇವಾಗ ಬೇಗ ಹೇಳಿದ್ರಿ ನೈಟು ಅಂತ. ಸೊ ನೈಟ್ ಏನು ಮಾಡುವಂತದಿರಲ್ಲ, ಬಂದು ನೀಟಾಗಿ ಎಲ್ಲದನ್ನು ಕ್ಲೆನ್ಸ್ ಮಾಡಿ ರಿಮೂವ್ ಮಾಡಿ ಮಲ್ಕೊಳ್ಳಿ. ಅದೇ ಕ್ಲೆನ್ಸರ್ ನ ಯೂಸ್ ಮಾಡಿ ಎಲ್ಲ ನೀವೇನ್ ಮೇಕಪ್ ಹಾಕಿರ್ತೀರೋ ಅಥವಾ ಜಸ್ಟ್ ಸನ್ಸ್ಕ್ರೀನ್ ಅಲ್ಲೇ ಇರ್ತೀರೋ ಅದು ನಿಮ್ಗೆ ಇಷ್ಟ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಫ್ರೆಶ್ ಆಗಿ ಇಟ್ಕೊಂಡು ನಿದ್ದೆ ಮಾಡಿ. ಸೊ ಸಾಕಾಗಿದೆ, ಸುಸ್ತಾಗಿದೆ ಅಂತ ಒಂದಿನ ಸ್ಟಾರ್ಟ್ ಮಾಡಿದ್ರೆ ಅದೇ ಕಂಟಿನ್ಯೂ ಆಗ್ಬಿಡುತ್ತೆ. ನಾಳೆ ನೋಡ್ಕೊಳ್ಳೋಣ ಬಿಡು ಅಂತಾನೆ ಇದ್ರೆ ಅದೇ ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ದಟ್ ಇಸ್ ದ ರೀಸನ್ ನಾನು ಹೇಳ್ತಾ ಇದೀನಿ, ಆರಾಮಾಗಿ ಮೇಂಟೈನ್ ಮಾಡಿ. ಓಕೆನಾ? ಡ್ರೈ ಸ್ಕಿನ್ಗೆ ಪ್ರಾಡಕ್ಟ್ಸ್ ಇದನ್ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ನಾರ್ಮಲ್ ಸ್ಕಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ, ಅದನ್ನ ಯೂಸ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥದ್ದನ್ನ ನೀಟಾಗಿ ನೋಡ್ಬಿಟ್ಟು ನಿಮಗೆ ಅಷ್ಟು ಡೌಟ್ ಇದ್ರೆ ಗೂಗಲ್ ಅಲ್ಲಿ ಒಂದ್ಸಲಿ ಪ್ರಾಡಕ್ಟ್ ನ ಸರ್ಚ್ ಮಾಡಿ. ಓಕೆನಾ? ಏನಕ್ಕೆ ಯೂಸ್ ಆಗುತ್ತೆ, ಅದು ಏನಕ್ಕೆ ಯೂಸ್ ಮಾಡಬೇಕು, ಇದು ನಾರ್ಮಲ್ ಸ್ಕಿನ್ ಏನಾ ಅಂತ ನಿಮ್ಗೆ ಡೌಟ್ ಇದ್ರೆ ಒಂದ್ಸಲಿ ಪ್ರಾಡಕ್ಟ್ ನ ಸರ್ಚ್ ಮಾಡಿ. ನನಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಅಲ್ಲೆಲ್ಲಾನು ಹುಡುಕಿ ಕೇಳಿನೇ ಇದಕ್ಕೆ ಲೀಸ್ಟ್ ರೆಡಿ ಮಾಡಿರೋದು. ಸೊ ಆರಾಮಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ನಾನು ಫಸ್ಟ್ ಏನಂದ್ರೆ ನಂದು ಸಮ್ಮರ್ ಅಲ್ಲಿ ಎಕ್ಸ್ಟ್ರೀಮ್ ಆಯಿಲ್ ಆಗಿತ್ತು, ಬಟ್ ಇವಾಗ ನಾರ್ಮಲ್ ಇದೆ. ಸ್ಕಿನ್ ಏನು ಪ್ರಾಬ್ಲಮ್ ಇಲ್ಲ. ರೈನಿ ಸೀಸನ್ ಆಗಿರೋದ್ರಿಂದ ನಾರ್ಮಲ್ ಇದೆ. ನನಗೆ ವಿಂಟರ್ ಸೀಸನ್ ಅಲ್ಲಿ ಡ್ರೈ ಆಗೋದಂತೂ ಪಕ್ಕ. ಸೊ ಹಂಗಂತ ನಾನು ಚೇಂಜ್ ಏನು ಮಾಡ್ತಾ ಇಲ್ಲ. ನನಗೆ ಇರೋದ್ರಲ್ಲೇ ಪ್ರಾಬ್ಲಮ್ ಇಲ್ಲ. 3 ಸೀಸನ್ಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಆದ್ರೆ ಸ್ವಲ್ಪ ಸಮ್ಮರ್ ಸೀಸನ್ ಅಲ್ಲಿ ಪ್ರಾಡಕ್ಟ್ ನ ಕಮ್ಮಿ ಯೂಸ್ ಮಾಡ್ತೀನಿ. ವಿಂಟರ್ ಸೀಸನ್ ಅಲ್ಲಿ ಆ ಡ್ರೈನೆಸ್ ಕಾಣಿಸ್ಬಾರ್ದು ಅಂತ ಕ್ವಾಲಿಟಿ ಜಾಸ್ತಿ ಹಾಕೊಂಡ್ರು ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದೀನಿ. ನೀವು ಆತರ ಮೇಂಟೈನ್ ಮಾಡೋಕ್ಕಾದ್ರೆ ಮಾಡಿ, ಒಳ್ಳೇದು. ಸೊ ನಾನು ಆಲ್ಮೋಸ್ಟ್ 4 ತರಾನು ಇಲ್ಲಿ ಹಾಕಿರ್ತೀನಿ.
ನಾರ್ಮಲ್ ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಎಲ್ಲದಕ್ಕೂ ನೋಡ್ಬಿಟ್ಟು ಯೂಸ್ ಮಾಡಿ. ಓಕೆನಾ? ಇದೇ ಥರ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.